ಪಾಲಿಟಿಷಿಯನ್ನಿಂದ ಫಾಸಿಗೆ ಹೇಗೆ ಬಂತು ವಿನಯ್ ಕುಲಕರ್ಣಿ ಅವರ ಜೀವನ? ಉತ್ತರ ಕರ್ನಾಟಕದ ರಾಜಕಾರಣದಲ್ಲಿ ಈ ಹೆಸರು ಕೇಳಿದವರಿಲ್ಲ. ಒಂದು ಕಾಲದಲ್ಲಿ ಧಾರವಾಡದ ಅಧಿಪತಿಯಂತೆ ಮೆರೆದವರು, ರಾಜ್ಯದ ಸಚಿವರಾಗಿದ್ದವರು. ಆದರೆ ವಿಧಿಯಾಟ ನೋಡಿ, ಸ್ವಂತ ಜಿಲ್ಲೆಗೆ ಕಾಲಿಡದಂತೆ ಸುಪ್ರೀಂ ಕೋರ್ಟ್ನಿಂದಲೇ ನಿರ್ಬಂಧನಕ್ಕೊಳಗಾದರು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ರೋಚಕ ಕತೆ. ಅಧಿಕಾರ, ಹತ್ಯೆಯ ಆರೋಪ, ಜೈಲು ವಾಸ ಮತ್ತು ಗಡೀಪಾರಿನ ನಡುವೆಯೂ ಕೂಡ ಗೆದ್ದು ಬಂದ ಈ ಮಾಸ್ ಲೀಡರ್ ಕತೆ ಇವಾಗ ಕೇಳುವ ಬನ್ನಿ. ಧಾರವಾಡದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ವಿನಯ್ ಕುಲಕರ್ಣಿ ಅಪ್ಪಟ ಹಳ್ಳಿ ಸೊಗಡಿನ ನಾಯಕ. ಲಿಂಗಾಯತ ಸಮುದಾಯದ ಪ್ರಬಲ ಬೆಂಬಲ ಮತ್ತು ಯುವಕರ ಪಡೆಯನ್ನು ಹೊಂದಿದ್ದ ಇವರು ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭವಾಗಿ ಬೆಳೆದರು. 2013ರಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಇವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಸಚಿವರಾದರು. ಅಂದು ಉತ್ತರ ಕರ್ನಾಟಕದಲ್ಲಿ ವಿನಯ್ ಕುಲಕರ್ಣಿ ಅಂದರೆ ಒಂದು ಪವರ್ಫುಲ್ ಬ್ರ್ಯಾಂಡ್ ಆಗಿತ್ತು. ಜೂನ್ 15, 2016 ಅಂದು ಧಾರವಾಡದಲ್ಲಿ ನಡೆದ ಒಂದು ಘಟನೆ ವಿನಯ್ ಕುಲಕರ್ಣಿ ಅವರ ಜೀವನವನ್ನೇ ಬದಲಿಸಿತು. ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡರ್ ಅವರನ್ನು ಅವರದ್ದೇ ಜಿಮ್ನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ಮೊದಲು ಇದು ಸಾಮಾನ್ಯ ಹತ್ಯೆ ಎಂದು ಬಿಂಬಿತವಾಗಿತ್ತು. ಆದರೆ ಯೋಗೀಶ್ ಗೌಡರ ಕುಟುಂಬದವರು ಇದು ರಾಜಕೀಯ ಪ್ರೇರಿತ ಕೊಲೆ, ಇದರ ಹಿಂದೆ ದೊಡ್ಡ ಕೈಗಳಿವೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ಬದಲಾದ ನಂತರ ಈ ಕೇಸ್ ಸಿಬಿಐಗೆ ಕೈಗೆ ಸಿಕ್ಕಿತು. ತನಿಖೆ ಚುರುಕುಗೊಳಿಸಿದ ಸಿಬಿಐ ಅಧಿಕಾರಿಗಳು ಅಚ್ಚರಿಯ ಸಂಗತಿಗಳನ್ನು ಹೊರಹಾಕಿದರು. ಹಂತಕರು ವಿನಯ್ ಕುಲಕರ್ಣಿ ಅವರ ಆಪ್ತ ವಲಯದಲ್ಲಿದ್ದರು ಎಂಬುದು ಸಾಬೀತಾಯಿತು. ಅದರಂತೆ 2020 ನವೆಂಬರ್ನಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಸಿಬಿಐ ಬಂಧಿಸಿತು. ಸುಮಾರು 9 ತಿಂಗಳು ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಕಾಲ ಕಳೆದರು. ಸುಪ್ರೀಂ ಕೋರ್ಟ್ ಜಾಮೀನು ನೀಡುವಾಗ ಒಂದು ಕಠಿಣ ಷರತ್ತು ಹಾಕಿತ್ತು. ನೀವು ಧಾರವಾಡ ಜಿಲ್ಲೆಗೆ ಪ್ರವೇಶಿಸುವಂತಿಲ್ಲ ಎಂದು ಗಡೀಪಾರನ್ನು ಕೂಡ ಹಾಕಿತ್ತು. ನೋಡಿ, ರಾಜಕಾರಣದಲ್ಲಿ ನಾನು ರಾಜಕೀಯದಲ್ಲಿದ್ದೇನೆ, ನನ್ನ ಅಧಿಕಾರ ಇದೆ ಅಂತ ಹೇಳ್ಕೊಂಡು ಮೆರೆದವರು ಇವಾಗ ನೋಡಿ ಗಡೀಪಾರಾಗಿ ಹೊರ ಹೋದವರು ಕೂಡ ಇದ್ದಾರೆ. ಮತ್ತು ಇವಾಗ ಜೀವಾವಧಿ ಶಿಕ್ಷೆಯನ್ನು ಕೂಡ ಅನುಭವಿಸುತ್ತಿರುವಂಥ ವಿನಯ್ ಕುಲಕರ್ಣಿ ಅವರಿಗೆ ಗಡೀಪಾರ ಆದರೂ ಕೂಡ ಚುನಾವಣೆಯನ್ನು ಹೆಂಗೆ ಹೇಳ್ತಾರಂತ ಇವಾಗ ತಿಳಿಯುವ. 2023ರ ವಿಧಾನಸಭಾ ಚುನಾವಣೆ ಬಂತು. ಕ್ಷೇತ್ರ ಧಾರವಾಡ, ಅಭ್ಯರ್ಥಿ ವಿನಯ್ ಕುಲಕರ್ಣಿ. ಆದರೆ ಅವರು ಮಾತ್ರ ಕಿತ್ತೂರು ಅಥವಾ ಬೇರೆ ಜಿಲ್ಲೆಗಳಲ್ಲಿ ಕುಳಿತು ಚುನಾವಣೆ ಮಾಡಬೇಕಿತ್ತು. ಜಿಲ್ಲೆಗೆ ಬರುವಂತಿರಲಿಲ್ಲ. ಈ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವರ ಪರವಾಗಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಮತ್ತು ಅವರ ಹೆಣ್ಣು ಮಕ್ಕಳು ರಣರಂಗಕ್ಕೆ ಇಳಿದರು. ತಂದೆಯ ಅನುಪಸ್ಥಿತಿಯನ್ನು ಮತದಾರರಿಗೆ ಭಾವುಕವಾಗಿ ಮುಟ್ಟಿಸಿದರು. ವಿನಯ್ ಕುಲಕರ್ಣಿ ವಿಡಿಯೋ ಕಾಲ್ ಮೂಲಕವೇ ಹಳ್ಳಿಗಳನ್ನು ತಲುಪಿದರು ಮತ್ತು ಇಲೆಕ್ಷನ್ನ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಕುಳಿತರು. ಆದರೆ ಫಲಿತಾಂಶ ಏನಾಯಿತು ಗೊತ್ತಾ? ಜಿಲ್ಲೆಗೆ ಕಾಲಿಡದಿದ್ದರೂ ವಿನಯ್ ಕುಲಕರ್ಣಿ ಅವರು 18,000ಕ್ಕೂ ಹೆಚ್ಚು ಮತಗಳಿಂದ ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ತಾರೆ ಮತ್ತು ಅಧಿಕಾರಕ್ಕೆ ಪುನಃ ಬರ್ತಾರೆ. ಸದ್ಯ ಈ ಆರೋಪ ಸೃಷ್ಟಿಸಿದಾಗಲೂ ಕೂಡ ವಿನಯ್ ಕುಲಕರ್ಣಿ ಮೇಲೆ ಆರೋಪ ಕೂಡ ಇನ್ನೂ ಮಟ್ಟ ಇಳಿದಿಲ್ಲ. ಸದ್ಯ ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿದ್ದಾರೆ. ಇತ್ತೀಚೆಗೆ ಕೋರ್ಟ್ ಅವರಿಗೆ ಜಿಲ್ಲೆಗೆ ಭೇಟಿ ನೀಡಲು ಕೆಲವು ಷರತ್ತುಬದ್ಧ ಅನುಮತಿಗಳನ್ನು ನೀಡಿದೆ. ನ್ಯಾಯಾಲಯದಲ್ಲಿ ಇನ್ನೂ ಕೇಸ್ ನಡೆಯುತ್ತಿದೆ. ಅವರು ದೋಷಿ ಅಥವಾ ರಾಜಕೀಯ ಪಿತೂರಿಗೆ ಬಲಿಯಾದವರೇ ಎಂಬುದು ಕಾಲವೇ ನಿರ್ಧರಿಸಬೇಕು. ಆದರೆ ಸೋಲಿನ ದವಡೆಯಿಂದ ಗೆದ್ದು ಬರುವ ಇವರ ಈ ಫಿನಿಕ್ಸ್ ಅವತಾರ ಮಾತ್ರ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಯ ವಿಷಯ. ಇಷ್ಟೆಲ್ಲ ಅಧಿಕಾರ ಇದ್ದರೂ ಕೂಡ ತುಣುಕು ಮಾಹಿತಿ ಹೇಗೆ ಸಿಕ್ತು ಸಿಬಿಐಗೆ ಅಂತ ಈ ವಿಡಿಯೋದಲ್ಲಿ ಇವಾಗ ತಿಳಿಯುವ. ನೋಡಿ, ಫಸ್ಟ್ ಆಫ್ ಆಲ್ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಬೆದರಿಕೆಯಿಂದ ಏನಾಗಿತ್ತು ಅಂದರೆ ಕೇಸು ಮುಚ್ಚಿ ಹೋಗುವಂಥ ಮಾತುಗಳು ನಡೆಯುತ್ತಿತ್ತು. ಆದರೆ ಪ್ರಕರಣದ ಆರಂಭದಲ್ಲಿ ಕೆಲವು ಸಾಕ್ಷಿಗಳು ಬೆದರಿಕೆಯಿಂದಾಗಿ ಸುಳ್ಳು ಹೇಳಿದ್ದರು. ಸಿಬಿಐ ತನಿಖೆ ಕೈಗೆತ್ತಿಕೊಂಡಾಗ ಆರೋಪಿಗಳ ಪೈಕಿ ಒಬ್ಬನಾದ ಶಿವಾನಂದ್ ಬಿರಾದಾರ್ ಎಂಬುವನು ಅಪ್ರೂವಲ್ ಸರ್ಕಾರಿ ಸಾಕ್ಷಿಯಾಗಿ ಆಗಲು ಒಪ್ಪಿಕೊಂಡನು. ಅಂದರೆ ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಈ ಕೊಲೆ ಹಿಂದೆ ಯಾರಿದ್ದಾರೆ ಮತ್ತು ಸಂಚು ಹೇಗೆ ರೂಪಿಸಲಾಯಿತು ಎಂಬುದನ್ನು ಸಿಬಿಐಗೆ ಎಳೆಯಾಗಿ ಬಿಚ್ಚಿಟ್ಟನು. ಇದು ಪೊಲೀಸರಿಗೆ ಅತಿ ದೊಡ್ಡ ಬ್ರೇಕ್ ಕೂಡ ನೀಡಿತು. ಯಾಕಂದರೆ ಪೊಲೀಸರು ಅಲ್ಲೇ ಮುಚ್ಚಲಿಕ್ಕೆ ಪ್ರಯತ್ನಿಸಿದರು. ಆರೋಪಿಗಳು ಎಷ್ಟು ಚುರುಕರಾಗಿದ್ದರೂ ಕೂಡ ಒಂದಿಲ್ಲ ಒಂದಿನ ಸಿಕ್ಕಾಕೊಂಡು ಬಿದ್ದೇ ಬೀಳ್ತಾರೆ. ಕಾಲ್ ರೆಕಾರ್ಡ್ ಮತ್ತು ಫೈನಾನ್ಸ್ನಿಂದ ಕೂಡ ಅವರು ಸಿಕ್ಕಾಕೊಂಡು ಬೀಳ್ತಾರೆ ಎಲ್ಲ ಆರೋಪಿಗಳು. ಹೇಗಂದರೆ ಇವಾಗ ಕೇಳ್ರಿ, ಕೊಲೆಯಾದ ದಿನ ಮತ್ತು ಅದಕ್ಕೂ ಮೊದಲು ವಿನಯ್ ಕುಲಕರ್ಣಿ ಅವರು ಆಪ್ತರು ಮತ್ತು ಸುಪಾರಿ ಹಂತಕರ ನಡುವೆ ನಡೆದ ಫೋನ್ ಕರೆಗಳನ್ನು ಸಿಬಿಐ ಪತ್ತೆ ಹಚ್ಚಿತು. ಹಣದ ವರ್ಗಾವಣೆಯೂ ಕೂಡ ಇದರಲ್ಲಿ ಬರ್ತದೆ. ಕೊಲೆ ಮಾಡಲು ಸುಪಾರಿ ನೀಡಿದ ಹಣ ಎಲ್ಲಿಂದ ಬಂತು ಮತ್ತು ಅದು ಹಂತಕರ ಕೈಗೆ ಹೇಗೆ ತಲುಪಿತು ಎಂಬುದು ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಹಣಕಾಸಿನ ವ್ಯವಹಾರಗಳನ್ನು ಸಿಬಿಐ ಕರೆಕ್ಟ್ ಜಾಲಾಡಿಸಿ ನೋಡಿತು. ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಏನಾಗಿತ್ತು ಅಂದರೆ, ಸ್ಥಳೀಯ ಪೊಲೀಸರು ಮೊದಲು ಬೇರೆಯವರನ್ನು ಆರೋಪಿಗಳೆಂದು ಜೈಲಿಗೆ ಕಳುಹಿಸಿದ್ರು. ಆದರೆ ಸಿಬಿಐ ನಡೆದ ಆಳವಾದ ತನಿಖೆಯಲ್ಲಿ ನಿಜವಾದ ಹಂತಕರು ಬೇರೆ ಇದ್ದಾರೆ ಎಂದು ತಿಳಿದು ಬಂತು. ಭೀಮಾ ನದಿ ತೀರದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸಲಾಗಿತ್ತು ಮತ್ತು ಒಂದು ತಂಡವನ್ನೇ ಈ ಕೊಲೆಗಾಗಿ ಬಾಡಿಗೆಗೆ ಪಡೆಯಲಾಗಿತ್ತು. ಗೊತ್ತಾಯ್ತಾ?
ಎಂದು ಸಾಬೀತಾಯಿತು ಈ CBI ತನಿಖೆಯಲ್ಲಿ. ಮತ್ತು ಈ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ, ಸಾಕ್ಷಿಗಳನ್ನು ಗೋವಾದ ರೆಸಾರ್ಟ್ ಒಂದರಲ್ಲಿ ಇರಿಸಲಾಗಿತ್ತು ಎಂಬ ಮಾಹಿತಿ CBI ಕಡೆಗೆ ಸಿಕ್ಕಿತು. ಅಲ್ಲಿಗೆ ವಿನಯ್ ಕುಲಕರ್ಣಿ ಅವರು ಭೇಟಿ ನೀಡಿದ್ದ ಬಗ್ಗೆಯೂ CBIಗೆ ಕೆಲವು ಸಾಕ್ಷಿಗಳು ಲಭ್ಯವಾದವು. ಸಾಕ್ಷಿಗಳನ್ನು ಬೆದರಿಸಿ ಅಥವಾ ಆಮಿಷವೊಡ್ಡಿ ಕೇಸ್ ಹಳ್ಳ ಹಿಡಿಸಲು ನಡೆದ ಪ್ರಯತ್ನವನ್ನೇ CBI ಪ್ರಮುಖ ಸಾಕ್ಷ್ಯವನ್ನಾಗಿ ಬಳಸಿತು. CBI ಸಲ್ಲಿಕೆ ಮಾಡಿದ ಚಾರ್ಜ್ ಶೀಟ್ನಲ್ಲಿ ಸುಮಾರು 150 ಸಾಕ್ಷಿಗಳು ಮತ್ತು 130 ದಾಖಲೆಗಳನ್ನು ಸಲ್ಲಿಸಲಾಯಿತು. ಏಪ್ರಿಲ್ 15, 2026ರಂದು ವಿಶೇಷ ನ್ಯಾಯಾಲಯವು ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಯನ್ನು ಅಪರಾಧಿಗಳೆಂದು ಘೋಷಿಸಿತು. ಕೊಲೆ ಸೆಕ್ಷನ್ 302 ಮತ್ತು ಕ್ರಿಮಿನಲ್ ಸಂಚು ಸೆಕ್ಷನ್ 120B ಅಡಿಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಅವರ ಗ್ಯಾಂಗ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ನೀವು ಎಷ್ಟೇ ಜನರಾಗಿರಿ, ಎಷ್ಟೇ ಅಧಿಕಾರವಂತವರಾಗಿರಿ, ಎಷ್ಟೇ ಹಣವಂತವರಾಗಿರಿ, ಆದರೆ ಒಂದು ದಿನ ನೀವು ಆರೋಪವನ್ನು ಮಾಡಿದರೆ ಆ ಆರೋಪದಲ್ಲಿ ಮುಂದೆ ಇರುವಂಥ ವ್ಯಕ್ತಿ ಗಟ್ಟಿಮುಟ್ಟಾಗಿ ನಿಂತ್ಕೊಂಡು ನೀವು ಆರೋಪ ಅಂತ ವಾದಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ನೀವು ಆರೋಪಿನೇ ಆಗಿ ಹೊರಹೊಮ್ತೀರಿ. ಸೊ ಇಷ್ಟೆಲ್ಲ ಏನು ಆರೋಪಿಗಳಿದ್ದಾರಲ್ಲ, ಈ ಆರೋಪಿಗಳಿಗೆ ಜೀವಾವಧಿ ಜೈಲು ಶಿಕ್ಷೆ ಆಗಿದೆ. ಸೊ ನೋಡಿ, ಇವಾಗ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ, ನನಗೆ ಮಕ್ಕಳಿದ್ದಾರೆ, ನನಗೆ ಹೆಂಡತಿ ಇದ್ದಾಳೆ, ಇವರಿದ್ದಾನೆ, ಸೊ ಅದಕ್ಕೋಸ್ಕರ ನಂಗೆ ಬಿಡಿ ನಂಗೆ ಕಡಿಮೆ ಶಿಕ್ಷೆ ಮಾಡಿ ಅಂತ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಆರೋಪವನ್ನು ಮಾಡೋಕ್ಕಿಂತ ಮುಂಚೆ, ಬೇರೆ ಒಂದು ಜೀವನ ತೆಗೆಯೋಕ್ಕಿಂತ ಮುಂಚೆ ತಮ್ಮ ಜೀವನವನ್ನು ಬಗ್ಗೆ ಯೋಚಿಸಬೇಕು. ಮತ್ತು ಅವ್ರಿಗೆ ಏನು ನೋವಾಗುತ್ತೆ ಅಲ್ಲ, ನಮಗೂ ಕೂಡ ನೋವಾಗುತ್ತೆ ಅಂತ ತಿಳ್ಕೊಂಡು ಅದರ ಬಗ್ಗೆ ಗಮನವನ್ನು ಹರಿಸಬಾರ್ದು. ಅಂಥದ್ರಲ್ಲಿ ದುಡ್ಡು ಮಾಡುವಂಥ ವೇಗಳು ತುಂಬ ಇದ್ದಾವೆ.